ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇದನ್ನು ನಾವು ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಏನು ನಡೀತಾ ಇದೆ, ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು, ಅಂದ್ರೆ ನಾನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ನನ್ನ ಅಪ್ಲಿಕೇಶನ್ನಲ್ಲಿ ಯಾವೆಲ್ಲ ಮಾಹಿತಿಗಳನ್ನ, ಯಾವ ಪೇಜ್ನಲ್ಲಿ ಯಾವ ಮಾಹಿತಿಯನ್ನ ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಪ್ಲಿಕೇಶನ್ ವಿತ್ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ತರಬೇತಿ ಕೊಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಏನೆಲ್ಲ ಗಣಿತದಾರರ ಹತ್ರ ಒಂದು ಆಂಡ್ರಾಯ್ಡ್ ಇರ್ತಕ್ಕಂಥ ಆಂಡ್ರಾಯ್ಡ್ 8.0 ವರ್ಷನ್ ನಲ್ಲಿ ಒಂದು ಮೊಬೈಲ್ ಇರಬೇಕು. ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ವರ್ಷನ್ ಏನಾದ್ರೂ ಇದ್ರೆ ತಕ್ಷಣ ನೀವು ಬದಲಾವಣೆಯನ್ನು ಮಾಡಿಕೊಂಡು ಆ ಒಂದು ಮೊಬೈಲ್ ಅನ್ನು ಯೂಸ್ ಮಾಡಿ. ಆಮೇಲೆ ಮತ್ತೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಸರ್ ನಂದು ಮೊಬೈಲ್ ಹ್ಯಾಂಡ್ಸೆಟ್ ಚೇಂಜ್ ಆಗಿದೆ, ಹಾಗಾಗಿ ನಾನು ಮೊಬೈಲ್ ನಂಬರ್ ಅನ್ನು ಚೇಂಜ್ ಮಾಡಬೇಕಾ? ಖಂಡಿತ ಇಲ್ಲ ಸ್ನೇಹಿತರೆ. ನಿಮ್ಮ ಯಾವುದೇ ಹ್ಯಾಂಡ್ಸೆಟ್, ಯಾವುದೇ ಒಂದು ಮೊಬೈಲ್ ಆಗಿರಲಿ, ಆ ಒಂದು ನಿಮ್ಮ ಮೊಬೈಲ್ ನಂಬರ್ನೇ ಅದಕ್ಕೆ ಏನು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ಗೆ ನಿಮ್ಮದೇ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ OTP ಅನ್ನು ತಗೊಂಡು ಎಂಟ್ರಿ ಮಾಡಬಹುದು. ಹ್ಯಾಂಡ್ಸೆಟ್ ಚೇಂಜ್ ಆದ ಕೂಡಲೇ ಮತ್ತೆ ನಾವು ಮೊಬೈಲ್ ನಂಬರ್ ಅನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಕೆಲವರು ಹೇಳ್ತಾರೆ, ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ ವಿವರವನ್ನು ಮೊಬೈಲ್ನಲ್ಲಿ ಆಪ್ನಲ್ಲಿ ನೋಂದಣಿ ಮಾಡಬೇಕು ಅಂತ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂತಹ, ಕರ್ನಾಟಕ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಪಡೆದಿರ್ತಕ್ಕಂತಹ ಏನು ಅವರಿಗೆ ವಿವರಗಳನ್ನು ಮಾತ್ರ ನಾವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸರ್ವೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಮನೆ ಸಮೀಕ್ಷೆ ಅಪೂರ್ಣವಾಗಿದ್ರೆ ಮತ್ತೆ ಬೇರೆ ಮನೆಗೆ ಹೋಗ್ಬೇಕನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಒಂದು ಮನೆ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದೀವಿ ಅಂದಾಗ ಅದು ಅಪೂರ್ಣವಾಗಿರ್ತಕ್ಕಂತಹ ಸಮೀಕ್ಷೆ ಆಗಿದ್ರೆ ಅದನ್ನ ನಾವು ಮತ್ತೆ ಪೂರ್ಣಗೊಳಿಸಿನೇ ಮುಂದಿನ ಮನೆಗೆ ಹೋಗ್ಬೇಕು. ಅಪೂರ್ಣ ಆಗಿರ್ತಕ್ಕಂಥ ಮಾಹಿತಿ ಆಗಿದ್ರೆ ಅದು ಮತ್ತೆ ಅಪೂರ್ಣನೇ ಆಗಿರುತ್ತೆ. ಅಕಸ್ಮಾತ್ ನಾವು ಮತ್ತೆ ಬೇರೆ ಮನೆಗೆ ಹೋದ್ವಿ ಅಂದ್ರೆ ನಾವು ಏನ್ ಮಾಹಿತಿ ತುಂಬಿರ್ತೀವೋ ಅದು ಸೇವ್ ಆಗಿರಲ್ಲ, ಮತ್ತೆ ಹೊಸದಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ಕೆಲವರು ಹೇಳ್ತಿದ್ದಾರೆ, ಸರ್ ಈಗ ಒಂದು ಮನೆ ಹೊಸದಾಗಿ, ಈಗ ಒಂದು ಹಳೆ ಮನೆ ಇದೆ, ಅದರ ಪಕ್ಕದಲ್ಲಿ ಒಂದು ಹೊಸದಾಗಿ ಮನೆ ಆಗಿದೆ, ಹಾಗಾಗಿ ಆ ಮನೆಗೆ ಮನೆ ಸಂಖ್ಯೆಯನ್ನ ಹೇಗೆ ನಮೂದು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಆ ಮನೆಗೆ ಏನ್ ಮಾಡಬೇಕು ಅಂದ್ರೆ ಪಕ್ಕದ ಮನೆ ಏನಿರುತ್ತೆ ಆ ಪಕ್ಕದ ಮನೆಯ ನಂಬರ್, ಈಗ ಉದಾಹರಣೆಗೆ 25 ಆ ಮನೆ ನಂಬರ್ ಆಗಿರುತ್ತೆ, ಹಾಗೆ ಪಕ್ಕದಾಗ ಹೊಸದಾಗಿ ಮನೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಮನೆ ನಂಬರ್ ಅನ್ನು ಹೇಗೆ ಕೊಡಬೇಕು ಅಂದ್ರೆ 25/1 ಅಂತ ರೀತಿಯಲ್ಲಿ ಕೊಡಬೇಕು. ಅದರ ಪಕ್ಕದ ಮತ್ತೆ ಹೊಸದಾಗಿದ್ರೆ 25/2. ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಅಂತರ್ಜಾತೀಯ ವಿವಾಹ ಪಕ್ಷದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣುಮಗಳು ಸೊಸೆಯಾದಲ್ಲಿ ಯಾವ ರೀತಿಯಲ್ಲಿ ಗಣತಿಗೆ ಸೇರಿಸಬೇಕು? ಒಂದು ಕುಟುಂಬದಲ್ಲಿ ಎಲ್ಲರೂ ಬೇರೆ ಜಾತಿಗೆ ಸೇರಿದ್ದು, ಕೊನೆ ಸೊಸೆ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ ಅಂತ ಯಾವ ರೀತಿಗೆ ಸೇರಿಸಬೇಕು, ಗಣತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಇಂತಹ ಪ್ರಕರಣಗಳಲ್ಲಿ ಕುಟುಂಬದ ಮುಖ್ಯಸ್ಥರು ನಾನ್ SC ಆಗಿರೋದ್ರಿಂದ ಸದರಿ ಕುಟುಂಬ ಸಮೀಕ್ಷೆಗೆ ಒಳಪಡೋದಿಲ್ಲ. ಆದಾಗ್ಯೂ ಸೊಸೆ ಪರಿಶಿಷ್ಟ ಜಾತಿಗೆ ಸೇರಿದ್ರೆ ಅವರು ಸಮೀಕ್ಷೆಯ ಎರಡನೇ ಹಂತ ಅಂದ್ರೆ 19/5/2025ರಿಂದ 21/5/2025ವರೆಗೂ ಏನು ನಡೀತದೆ, ವಿಶೇಷ ಶಿಬಿರ ನಡೀತದೆ, ಅಲ್ಲಿ ಸಂಪೂರ್ಣವಾದಂತಹ ದಾಖಲಾತಿಗಳೊಂದಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ. ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಹೆಸರನ್ನ ಹೀಗೆ ಅಪ್ಡೇಟ್ ಮಾಡಬೇಕು. ಸಮೀಕ್ಷೆ ವೇಳೆಯಲ್ಲಿ ಒದಗಿಸಿದಂತಹ ಆಧಾರ್ ಕಾರ್ಡ್ ಅನ್ನ ನಮೂದು ಮಾಡಬೇಕು. BPL ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ BPL ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಕಡ್ಡಾಯವಾಗಿ ಪ್ರಶ್ನೆ ಬರುತ್ತೆ. ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರ ಪಟ್ಟಿ ಯಾವುದೂ ಇಲ್ಲ, ದಾಖಲೆ ಇಲ್ಲ ಅಂದಾಗ ಏನ್ ಮಾಡಬೇಕು ಅಂದ್ರೆ ಅದರಲ್ಲಿ 3 ಮುಖ್ಯವಾಗಿರ್ತಕ್ಕಂಥ BPL, ಆಧಾರ್ ಕಾರ್ಡ್ ಮತ್ತೆ ಜಾತಿ ಪ್ರಮಾಣ ಪತ್ರಗಳನ್ನ ನೀವು ಕಡ್ಡಾಯವಾಗಿ ಪಡೆಯಲೇಬೇಕು. ಅವು ಇದ್ರೆ ಮಾತ್ರ ನೀವು ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಪ್ರತಿ ಒಂದು ಮನೆ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಪರಿಶಿಷ್ಟ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಬರ್ತಾ ಇದೆ. ಹಾಗಾಗಿ ಪ್ರತಿ ಮನೆಗೂ ನಾವು ಹೋಗಬೇಕು. ಈಗ ಆಲ್ರೆಡಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಮತ್ತೆ ಜೊತೆಗೆ ನಾವು ಮುಖಾಮುಖಿ ತರಬೇತಿಯಲ್ಲೂ ಸಹಿತ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೇವೆ. ಏನಪ್ಪಾ ಅಂತಂದ್ರೆ ನಾನ್ SC ಮನೆಗಳಿಗೆ ಹೋದಾಗ ಆ ಮನೆ ನಂಬರ್ನ ಎಂಟ್ರಿ ಮಾಡ್ತೀರಿ, ಅದಾದ್ಮೇಲೆ ಆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅದನ್ನ ಎಂಟ್ರಿ ಮಾಡ್ತೀರಿ, ಅದು ಕೊಟ್ಟು ಸಬ್ಮಿಟ್ ಕೊಡಿದ್ರೆ ನಾನ್ SC ಮನೆದು ಗಣತಿ ಮುಗೀತು. ಅದೇ ರೀತಿಯಾಗಿ SC ಮನೆದಾದ್ರೆ SC ಪರಿಶಿಷ್ಟ ಜಾತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಿ, ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗಿ ಫೈನಲ್ ಸಬ್ಮಿಟ್ ಮಾಡಿ ಅವರ ದೃಢೀಕರಣ ಪತ್ರಕ್ಕೆ ಸೈನ್ ಮಾಡಿಸಿ ಅದನ್ನ ಅಪ್ಲೋಡ್. ಅಂತರ್ಜಾತಿ ವಿವಾಹ ಒಂದು ದಂಪತಿಗಳಿರ್ತಾರೆ, ಅದರಲ್ಲಿ ಪುರುಷ SC ಆಗಿರ್ತಾರೆ, ಬಟ್ ಮಹಿಳೆ ಪತ್ನಿ ಏನಾಗಿರ್ತಾಳೆ ನಾನ್ SC ಆಗಿರ್ತಾರೆ. ಅಂತವ್ರನ್ನ ನಾವು ಹೇಗೆ ತುಂಬಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಪುರುಷ SC ಆಗಿರೋದ್ರಿಂದ ಒಂದು ಪುರುಷನ ಜಾತಿಯ ಒಂದು ಕುಟುಂಬ ಆಗಿರೋದ್ರಿಂದ ಅದನ್ನ SC ಅಂತ ತುಂಬ್ತೀವಿ. ಬಟ್ ಮಹಿಳೆಯರು ಇತರೆ ಆಗಿರೋದ್ರಿಂದ ಅಲ್ಲಿ ತುಂಬಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅದನ್ನ ನಾವು ಯಾವುದೂ ಇಲ್ಲ ಅಂತ ಕೊನೆಗೆ ತುಂಬಬೇಕಾಗುತ್ತೆ. ಮನೆಯ ಯಜಮಾನಿ ಮಹಿಳೆ ವಿಧವೆ ಆಗಿದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕುಟುಂಬದ ಮುಖ್ಯಸ್ಥೆ ಅಂತ ಅವಳನ್ನೇ ಪರಿಗಣಿಸಬೇಕು. ಸಮೀಕ್ಷೆಯನ್ನ ಮುಂದುವರಿಸಬೇಕಾಗುತ್ತೆ ಸ್ನೇಹಿತರೆ. ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಈ 3 ನಾನು ಪದೇ ಹೇಳ್ತಾ ಇದೀವಿ, ರೇಷನ್ ಕಾರ್ಡ್, BPL ಕಾರ್ಡ್ ಮತ್ತೆ ಜಾತಿ ಪ್ರಮಾಣ ಪತ್ರ, ಇವು 3ರಲ್ಲಿ ಒಂದನ್ನು ಕಡ್ಡಾಯವಾಗಿ ಪಡೆದು ನೀವು ಎಂಟ್ರಿಯನ್ನ, ನಾವು ಗಣತಿಯನ್ನ, ಸಮೀಕ್ಷೆಯನ್ನ ಮುಂದುವರಿಸಬೇಕಾಗುತ್ತೆ.
ಗರಿಷ್ಠ 2 ಸದಸ್ಯರನ್ನ ಹೊಸದಾಗಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅದಕ್ಕಿಂತ ಹೆಚ್ಚಿದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ 2 ಸದಸ್ಯರಿಗಿಂತ ಹೆಚ್ಚಿನ ಸದಸ್ಯರಿದ್ರೆ ಪರಿಶೀಲನೆ ಮಾಡಿ ಸೇರ್ಪಡೆಯನ್ನು ಮಾಡಬಹುದು. ಅಲ್ಲಿ ಹೊಸದಾಗಿ ಇಬ್ಬರಿಗೆ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಒಂದು ವಾರ್ಡ್ನಲ್ಲಿ ಒಂದು ಪರಿಶಿಷ್ಟ ಜಾತಿ ಕುಟುಂಬಗಳು ಇಲ್ಲದೆ ಇದ್ರೆ ಏನು ಮಾಡಬೇಕು ಅಂತ ಇದೆ. ಪ್ರತಿ ಮನೆಗೂ ಹೋಗಬೇಕು, ಅಲ್ಲಿ ನಾನ್ ಎಸ್ ಸಿ ಅಂತ ನೀವು ಯಾರೂ ಎಸ್ ಸಿ ಇಲ್ಲ ಅಂದಾಗ ನಾನ್ ಎಸ್ ಸಿ ತುಂಬಬೇಕು, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ತುಂಬಬೇಕು, ಅದನ್ನು ಅಪ್ಡೇಟ್ ಮಾಡಬೇಕು. ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮನೆ ಪರಿಶಿಷ್ಟ ಜಾತಿ ಮನೆ ಬಿಟ್ಟು ಹೋಗದಾಗಿ ನೀವು ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಸ್ನೇಹಿತರೆ. ಅಂತರ್ಜಾತಿ ವಿವಾಹದ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತಮ್ಮ ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದ್ರೆ ಏನು ಮಾಡಬೇಕು? ಈಗ ಉದಾಹರಣೆಗೆ ಅವನು ಜನರಲ್ ಆಗಿ ಪುರುಷ ಅವನು ಇತರೆ ಆಗಿದ್ರೆ ಅವನಲ್ಲಿ ನಮಗೆ ಅದನ್ನ ಗಣತಿ ಮಾಡೋದೇ ಇಲ್ಲ ಅಲ್ವಾ. ನಾವೀಗ ಆಲ್ರೆಡಿ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮಹಿಳೆ ನನ್ನ ಒಂದು ಜಾತಿಯನ್ನು ಎಂಟ್ರಿ ಮಾಡ್ರಿ ಅಂದಾಗ ಏನು ಮಾಡಬೇಕು? ಮಕ್ಕಳ ಜಾತಿಯನ್ನು ನಾವು ಯಾವ ಥರ ಅಂದರೆ ತಂದೆ ಜಾತಿಯನ್ನು ಅವಲಂಬಿಸಿ ನಿರ್ಧರಿತವಾಗುತ್ತೆ ವಿನಃ ತಾಯಿಯ ಜಾತಿಯನ್ನು ನಿರ್ಧರಿಸಿ ಮಕ್ಕಳ ಜಾತಿಯನ್ನು ನಿರ್ಧರಿಸಲಿಕ್ಕೆ ಆಗಲ್ಲ. ಹಾಗಾಗಿ ಪತ್ನಿ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಹಾಗೆಯೇ ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಲಂನಲ್ಲಿ ಗೌರವದ ಉದ್ದೇಶದಿಂದ ತಂದೆ ಹೆಸರನ್ನು ನಮೂದಿಸಿರಲ್ಲ. ಇಂಥ ಪ್ರಕರಣಗಳಲ್ಲಿ ಏನು ಮಾಡಬೇಕು ಅಂದಾಗ ಮಾಹಿತಿದಾರರು ಏನು ಒದಗಿಸ್ತಾರೋ, ಏನು ಮಾಹಿತಿಯನ್ನು ಕೊಡ್ತಾರೋ ಅದನ್ನೇ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ರೆ ಏನು ಮಾಡಬೇಕು? ಅವರ ಮನವೊಲಿಸಿ ಕೈಪಿಡಿ ಏನಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಪುಟ ಸಂಖ್ಯೆ 81ರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಅಥವಾ ಸದಸ್ಯರ ಹತ್ರ ಯಾವುದೇ ಥರದ ಮೊಬೈಲ್ ಇಲ್ಲದಾಗ ಏನು ಮಾಡಬೇಕು? ಅವರ ಪರಿಚಯಸ್ಥರು ಅಥವಾ ರಿಲೇಷನ್ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಿ ಮಾಹಿತಿಯನ್ನು ಫಿಲಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದ್ದೇನೆ, ಮಾಹಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದ್ದೇನೆ ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ದಯಮಾಡಿ ನೀವು ಎಲ್ಲ ಮಾಹಿತಿಯನ್ನು ಫಿಲಪ್ ಮಾಡಿಬಿಟ್ಟು ನೀವು ಪ್ರಿವ್ಯೂ ನೋಡಿ ಆದಮೇಲೆ ಪ್ರಿವ್ಯೂ ನೋಡ್ಲಿಕ್ಕೆ ಅವಕಾಶ ಇದೆ. ಏನು ತುಂಬಿದೀವಿ ಅನ್ನೋ ಮಾಹಿತಿಯನ್ನು ಪ್ರಿವ್ಯೂ ನೋಡ್ಲಿಕ್ಕೆ ಅವಕಾಶ ಇದೆ. ಪ್ರಿವ್ಯೂ ನೋಡಿದ ಮೇಲೆ ಅಲ್ಲೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಒಂದ್ಸರಿ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಗಣತಿ ಸಮಯದಲ್ಲಿ ಮೊಬೈಲ್ ಆಪ್ನಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಖಂಡಿತ ನೀವು ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಸ್ನೇಹಿತರೆ. ಅದಾದಮೇಲೆ ಜಿಲ್ಲೆಯ ಹೊರಗಿರ್ತಕ್ಕಂಥ ಮತದಾರರ ಸಮೀಕ್ಷೆಯನ್ನು ಹೇಗೆ ಮಾಡಬೇಕು? ಜಿಲ್ಲೆ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅವರು ಎಲ್ಲಿ ಹೊರಗಡೆ ಇರ್ತಾರೋ ಅಲ್ಲಿನೇ ಅವರು ಗಣತಿಯನ್ನು ಮಾಡಿಸಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಹೆಣ್ಣುಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸಬೇಕು? ಗಂಡನ ಮನೆಯಲ್ಲೇ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಅವರು ಒದಗಿಸಬೇಕು. ಮತ್ತೆ ತವರು ಮನೆಯಲ್ಲಿ ಅವರು ಸೇರ್ಪಡೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಏನು ಮಾಡಬೇಕು? ಕುಟುಂಬ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತೆ ಅವ್ರು ಬೇರೆ ಕಡೆ ಇದ್ದಾರೆ ಅನ್ನೋದಕ್ಕಿಂತ ಕುಟುಂಬ ಒಂದು ಪಡಿತರ ಚೀಟಿ ಏನಿದೆ ಆ ಪಡಿತರ ಚೀಟಿಯಲ್ಲಿರ್ತಕ್ಕಂಥ ಸದಸ್ಯರ ಮಾಹಿತಿಯನ್ನು ಒಂದೇ ಹತ್ರ ನಾವು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ. ಸಮೀಕ್ಷೆ ಮುಗಿದ ಮೇಲೆ ಮಾಹಿತಿದಾರ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕಾ ಅಥವಾ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸಿ ಅಪ್ಡೇಟ್ ಮಾಡಬೇಕಂತ ಪ್ರಶ್ನೆ ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದರೆ ಸಾಕು. ನೀವು ಆ ಒಂದು OTP ಏನಾದರೂ ಎಂಟರ್ ಮಾಡ್ಬೋದು ಅಥವಾ ಅವ್ರ ಸಿಗ್ನೇಚರ್ ಅನ್ನು ಮಾಡಿಸಿ ನೀವು ಅದನ್ನು ಅಪ್ಲೋಡ್ ಮಾಡಿದ್ರೆ ಆಯಿತು. ಒಂದು ಕುಟುಂಬದಲ್ಲಿ 10 ಜನ ಇದ್ದು 9 ಜನ SC ಹೊಂದಿದ್ದು ಒಬ್ಬ ಮಾತ್ರ ಗೊತ್ತಿಲ್ಲ ಎಂದು ಹೇಳಿದರೆ ಡೋಂಟ್ ನೋ ಆಯ್ಕೆ ಕೊಡ್ಬೋದೇ? ಖಂಡಿತವಾಗ್ಲೂ ಅವರು ನನಗೆ ಗೊತ್ತಿಲ್ಲ ಅಂತ ಏನು ಆಪ್ಷನ್ ಇದೆ ಅದನ್ನೇ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅಪ್ಲೋಡ್ ಆಫ್ಲೈನ್ ಮೋಡ್ನಲ್ಲಿ OTP ಬರ್ತದೆ. ಆಫ್ಲೈನ್ ಮೋಡ್ನಲ್ಲಿ OTP ಖಂಡಿತ ಬರೋದಿಲ್ಲ ಸ್ನೇಹಿತರೆ, ಅದನ್ನು ನೀವು ಗಮನಿಸಬೇಕಾಗುತ್ತೆ. ಸದರಿ ಮೊಬೈಲ್ ಆಪ್ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೆಲವರು ಪ್ರಶ್ನೆ ಬರುತ್ತೆ. ಆಯಾ ಜಿಲ್ಲೆ DDP ನೀವು ಏನಿದ್ದಾರೆ ಅವ್ರನ್ನ ನೀವು ಸಂಪರ್ಕ ಮಾಡಿ. ಮೊಬೈಲ್ ನಂಬರ್ ಚೇಂಜ್ ಆಗಿರುತ್ತೆ. ಹಾಗಾಗಿ ಮೊಬೈಲ್ ಮೊಬೈಲ್ ನಂಬರ್ ಯಾವುದಾದ್ರೂ ಒಂದು ನಂಬರ್ ವ್ಯತ್ಯಾಸ ವೈಟ್ ಲಿಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಆದರೆ ನಿಮಗೆ OTP ಬರೋಲ್ಲ. ಹಾಗಾಗಿ OTP ಬರಲಿಕ್ಕೆ ನಿಮ್ಮ ಇಲಾಖೆ ಏನು ಮುಖ್ಯಸ್ಥರಿರ್ತಾರೆ DDP ಅವ್ರನ್ನ ಸಂಪರ್ಕ ಮಾಡಿ ನೀವು ಅದನ್ನು ಬದಲಾವಣೆ ಮಾಡ್ಕೊ. ಜನ್ಮ ದಿನಾಂಕವನ್ನು ಸಡಿಲಗೊಳಿಸಿ ವಯಸ್ಸನ್ನು ನಮೂದಿಸಲಿಕ್ಕೆ ಅವಕಾಶ ಇದೆ. ಖಂಡಿತ ಆ ಒಂದು ಅಪ್ಲಿಕೇಶನ್ನಲ್ಲಿ ಆಲ್ರೆಡಿ ಎಂಟ್ರಿ ಇರುತ್ತೆ, ಅದನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸಮೀಕ್ಷೆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲಿಕ್ಕೆ ಅವಕಾಶ ಕಲ್ಪಿಸಿ ಅದನ್ನು ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಲಿಕ್ಕೆ ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದ್ರೆ ಖಂಡಿತ ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಸಬ್ಮಿಟ್ ಮಾಡೋದಕ್ಕಿಂತ ಪೂರ್ವಭಾವಿಯಾಗಿ ನೀವು ತಿದ್ದುಪಡಿ ಮಾಡ್ಕೋಬಹುದೇ, ಮತ್ತೆ ಸಬ್ಮಿಟ್ ಮಾಡಿ ಆದಮೇಲೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಮತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಅವಕಾಶ ಇಲ್ಲ ಸ್ನೇಹಿತರೆ. ಜಾತಿ ಸಮೀಕ್ಷೆ ಪುಸ್ತಕದಲ್ಲಿ ನಮೂದಿಸಿರುವ ಜಾತಿ ಪಟ್ಟಿಯಲ್ಲಿ SC ಕೋಡ್ 015 ಬಲಗೈ ಎಂಬುದಾಗಿ ನಮೂದಾಗಿದ್ದು ಎಡಗೈ ಎಂಬುದಾಗಿ ನಮೂದು ಮಾಡದೇ ಇರುವುದು ಅಂತ ಪ್ರಶ್ನೆ ಬರುತ್ತೆ. ಕೇಂದ್ರ ಸರ್ಕಾರ ಏನು ಅಧಿಸೂಚನೆ ಹೊರಡಿಸಿದೆ ಪಟ್ಟಿಯಲ್ಲಿ ಇರುವಂತಹ ಜಾತಿಗಳನ್ನು ಮಾತ್ರ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ. ಹಾಗಾಗಿ ಅವುಗಳನ್ನು ಮಾತ್ರ ನೀವು ಗಮನಿಸಬೇಕಾಗುತ್ತೆ.
ಕುಟುಂಬದಲ್ಲಿನ ಮಗಳು ವಿವಾಹಿತವಾಗಿದ್ದಲ್ಲಿ ಅವಳನ್ನ ಡಿಲೀಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಖಂಡಿತವಾಗಿ ಆ ಒಂದು ಹೆಸರಿನ ಮುಂದೆ ಡಿಲೀಟ್ ಅನ್ನೋ ಆಪ್ಷನ್ ಇದೆ. ಅವನ್ನ ಡಿಲೀಟ್ ಅನ್ನೋ ಆಪ್ಷನ್ ಅನ್ನು ಕೊಡೋದ್ರ ಮೂಲಕ ಅಲ್ಲಿ ಕಾರಣ ಕೇಳುತ್ತೆ. ಕಾರಣ ಕೊಟ್ಟು ನೀವು ಡಿಲೀಟ್ ಖಂಡಿತ ಮಾಡಬಹುದು. ಒಂದು ಗ್ರಾಮದಲ್ಲಿ 2 ಬೂತ್ ಇರುವಂತಹ ಸಂದರ್ಭದಲ್ಲಿ ಒಂದನೇ ಬೂತ್ ನಲ್ಲಿ 100% ನಾನ್ ಎಸ್ ಸಿ ಕುಟುಂಬಗಳಿದ್ದು, 2ನೇ ಬೂತ್ ನಲ್ಲಿ ಗಣತಿದಾರರ ಕೆಲಸ ಜಾಸ್ತಿ ಇರೋದ್ರಿಂದ 1ನೇ ಬ್ಲಾಕ್ ನಲ್ಲಿ ಇರ್ತಕ್ಕಂಥವ್ರು 2ನೇ ಬ್ಲಾಕಿನ ಮನೆ ಸಮೀಕ್ಷೆ ಕೈಗೊಳ್ಳಬಹುದೇ? ಸಂಬಂಧಿಸಿದ ಅಧಿಕಾರಿಗಳು ವಹಿಸಿಕೊಟ್ಟಕ್ಕಂತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕೇ ವಿನಃ ಬೇರೆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಿಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಭೌಗೋಳಿಕ ಪ್ರದೇಶ ಏನಿದೆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ನೀವು ಕೆಲಸವನ್ನ ಮಾಡಬೇಕಾಗುತ್ತೆ. ಸಮೀಕ್ಷೆ ವೇಳೆ ಬೋವಿ ಎಂದು ಹಾಗೂ ಕಿಳ್ಳಿ ಕ್ಯಾತರ ಆಗಿದ್ದರೂ ಶಿಳ್ಳಿ ಕ್ಯಾತರ ಎಂದು ನಮೂದಿಸಲು ತಿಳಿಸಿ ಮುಂದೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಜಾತಿ ಪ್ರಮಾಣ ಪತ್ರ ನೀಡಲು ಒತ್ತಾಯಿಸುವ ಸಂಭವವಿದ್ದು ಈ ಬಗ್ಗೆ ತಿಳಿಸಿ ಅಂತ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ವಿನಾಕಾರಣ ಚರ್ಚೆಯನ್ನು ಮಾಡೋದು ಬೇಡ. ಅವ್ರು ಏನು ಹೇಳ್ತಾರೋ ಆ ಮಾಹಿತಿಯನ್ನು ಮಾತ್ರ ನೀವು ಫಿಲ್ಅಪ್ ಮಾಡಿ, ವಿನಾಕಾರಣ ಚರ್ಚೆ ಮಾಡಿ. ಇಷ್ಟರಲ್ಲಿ ಸದಸ್ಯರ ಸಂಖ್ಯೆಗೂ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ವ್ಯತ್ಯಾಸ ಕಂಡು ಬಂದ್ರೆ ಏನು ಮಾಡಬೇಕು ಅಂತಿದೆ. ಪಡಿತರ ಚೀಟಿಯನ್ನು ಆಧರಿಸಿ ನೀವು ಪಡಿತರ ಚೀಟಿಯಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನು ಗಮನಿಸಿ ಎಕ್ಸ್ಟ್ರಾ ಏನಾದರೂ ಇದ್ರೆ ಅಂದ್ರೆ ಮತ್ತೆ ನೀವು ಸದಸ್ಯರ ಹೆಸರನ್ನ ಆಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆಡ್ ಮಾಡೋದ್ರ ಮೂಲಕ ನೀವು ಆಡ್ ಮಾಡಬಹುದು. ಅಕಸ್ಮಾತ್ ಡಿಲೀಟ್ ಮಾಡೋ ಆಪ್ಷನ್ ಇತ್ತು ಅಂದ್ರೆ ಡಿಲೀಟ್ ಏನಾದರೂ ಅವರು ಡಿಲೀಟ್ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರು ಏನಾದರೂ ಈಗ ಇಲ್ಲ ಅಂದ್ರೆ ಅದನ್ನ ಡಿಲೀಟ್ ಕೂಡ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಹಾಗಾಗಿ ನೀವು ಅದನ್ನ ಪರಿಶೀಲನೆ ಮಾಡಿ. ನೆಕ್ಸ್ಟ್, ಮನೆ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡ ನಂತರದಲ್ಲಿ ಗಣತಿಯಾಗಿರುವ ಮನೆಗೆ ಗುರುತು ಮಾಡುವಂತಹ ಕುರಿತು ಏನಾದರೂ ಬರಿಬೇಕಾ ಮನೆ ಗೋಡೆ ಮೇಲೆ ಅಂತ ಪ್ರಶ್ನೆ ಮಾಡ್ತಾರೆ. ಖಂಡಿತ ಆ ಥರದ್ದೇನು ಇದುವರೆಗೂ ಮಾಹಿತಿ ಇಲ್ಲ. ಆ ಥರದ್ದೇನು ಮಾಡಂಗಿಲ್ಲ. ಆನ್ಲೈನಲ್ಲಿ ನೀವು ಭರ್ತಿ ಮಾಡ್ಕೊಂತ ಹೋದ್ರಾಯ್ತು. ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು 3-4 ಅಂಶಗಳ ಆಧಾರದ ಮೇಲೆ ಟಿಕ್ ಮಾಡಬಹುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಹು ಆಯ್ಕೆಗೆ ಅವಕಾಶ ಇದೆ. ಹಾಗಾಗಿ ನೀವು ಬಹು ಆಯ್ಕೆಯನ್ನು ಕೂಡ ಮಾಡ್ಕೊಳ್ಬಹುದು. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯ ಅಂತಿಮವೇ ಅಂತ ಇದೆ. ಈಗ ಆಲ್ರೆಡಿ ನಾವು ಹೇಳಿರೋ ಹಾಗೆ ನಿಮಗೆ ಸಮೀಕ್ಷಾ ಕೈಪಿಡಿ ಏನು ಕೊಟ್ಟಿದ್ದಾರೆ, ಆ ಒಂದು ಸಮೀಕ್ಷಾ ಕೈಪಿಡಿಯಲ್ಲಿ ಏನು ಮಾಹಿತಿದಾರರ ಪಟ್ಟಿಯಲ್ಲಿರ್ತಕ್ಕಂಥ ಜಾತಿಯನ್ನು ನಿಮಗೆ ತಿಳಿಸಿದ್ರೆ ಮಾತ್ರ ನೀವಲ್ಲಿ ಪರಿಶಿಷ್ಟ ಜಾತಿ ಅಂತ ನಮೂದು ಮಾಡಿ. ಕುಟುಂಬದಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾರೂ ಇರದಿದ್ದಂತಹ ಸಂದರ್ಭದಲ್ಲಿ ಆಗ ನಾವು ಆ ಮಾಹಿತಿಯನ್ನು ಯಾರಿಂದ ಪಡಿಬೇಕು ಅಂತ ಪ್ರಶ್ನೆ ಬಂದಾಗ 18 ವರ್ಷ ಮೇಲ್ಪಟ್ಟವರಿದ್ರೆ ಖಂಡಿತವಾಗ್ಲೂ 18 ವರ್ಷ ಮೇಲ್ಪಟ್ಟವ್ರ ಹತ್ರ ಮಾಹಿತಿ ತಗೊಳ್ಳಿ. ಅಕಸ್ಮಾತ್ 18 ವರ್ಷ ಮೇಲ್ಪಟ್ಟವರು ಆ ಮನೆಯಲ್ಲಿ ಯಾರೂ ಇಲ್ಲ ಅಂತಂದ್ರೆ ವಯೋಮಿತಿಯ ಆಧಾರದಲ್ಲಿ ಯಾರು ಹೆಚ್ಚು ವಯಸ್ಸನ್ನು ಹೊಂದಿದಾರೋ ಅವರಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅವರ ಹತ್ರ BPL ಕಾರ್ಡು, ಆಧಾರ್ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕಡ್ಡಾಯವಾದ ಇಸ್ಕೊಂಡು ನೀವು ಎಂಟ್ರಿಯನ್ನು ಮಾಡ್ಕೊಳ್ಳಿ. 2-3 ಬಾರಿ ಮನೆ ಸರ್ವೆ ಮಾಡಿದ್ರೂ ಸಹ ಸ್ಥಳೀಯವಾಗಿ ಲಭ್ಯವಿಲ್ಲದ ಕುಟುಂಬಗಳ ಗಣತಿಯನ್ನು ಹೇಗೆ ಮಾಡಬೇಕು ಅಂತ ಇದೆ. ಖಂಡಿತವಾಗ್ಲೂ ನಿಮ್ಮ ಏನು ಅವಕಾಶ ಇದೆ 17ನೇ ತಾರೀಕುವರೆಗೂ, ಅಲ್ಲಿವರೆಗೂ ನೀವು ಮನೆ ಸಮೀಕ್ಷೆಯನ್ನು ಮಾಡ್ತೀರಿ. ಅಲ್ಲಿನೂ ಅವಾಗಲೂ ಸಿಗಲಿಲ್ಲ ಅಂದರೆ 19ರಿಂದ 21ರವರೆಗೂ ಸಹಿತ ವಿಶೇಷ ಶಿಬಿರಗಳಲ್ಲಿ ಮಾಹಿತಿ ನೀಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರು ಫೋನ್ನಲ್ಲಿ ನಿಮಗೆ ಸಿಕ್ಕರು ಅಂದರೆ ಅವ್ರಿಗೆ 19ರಿಂದ 21ರವರೆಗೂ ಬಂದು ಆನ್ಲೈನ್ನಲ್ಲಿ ವಿಶೇಷ ಶಿಬಿರ ಏನು ನಡೀತಾ ಇದೆ ನಿಮ್ಮ ಮತಗಟ್ಟೆಗಳಲ್ಲಿ ಅಲ್ಲಿ ಬಂದು ನೀವು ನೋಂದಣಿಯನ್ನು ಮಾಡಿಸಿ ಅಂತ ಅವ್ರಿಗೆ ಮಾಹಿತಿಯನ್ನು ಕೊಡಿ. ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಕೋಡ್, ವಾರ್ಡ್ ಕೋಡ್ ನಂಬರ್ ಕೇಳ್ತಾ ಇದ್ದು ನಮೂದು ಮಾಡಬೇಕಾಗಿರ್ತದೆ. ಡ್ರಾಪ್ ಡೌನ್ ಏನು ಆಪ್ಷನ್ ಇದೆ ಅದರಲ್ಲಿ ನಿಮಗೆ ಲಭ್ಯವಿದೆ, ಅದನ್ನು ಎಂಟ್ರಿ ಮಾಡಿ. ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಮಗ ಮಾತ್ರ ಇದ್ದಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸಬಹುದು. ಖಂಡಿತವಾಗ್ಲೂ ತಂದೆ ಇಲ್ಲ ಅಂದರೆ ತಾಯಿಯನ್ನು ಕುಟುಂಬದ ಮುಖ್ಯಸ್ಥರಾಗಿ ಪರಿಗಣಿಸಿ. ಕುಟುಂಬದಲ್ಲಿ ಮತದಾರ ಪಟ್ಟಿಯಲ್ಲಿ ಇಲ್ಲದಂತಹ ಕುಟುಂಬದ ಸದಸ್ಯರನ್ನು ಹೇಗೆ ಗಣತಿ ತೆಗೆದುಕೊಳ್ಬೇಕು? ಪಡಿತರ ಚೀಟಿ, ಆಧಾರ್ ಕಾರ್ಡ್ ಆಧಾರದ ಮೇಲೆ ಮತದಾರ ಪಟ್ಟಿಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಅವುಗಳನ್ನು ಪರಿಶೀಲನೆ ಮಾಡಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣ್ತಾ ಇಲ್ಲ. ಈ ಸಂಬಂಧ ಹೇಗೆ ಮುಂದುವರಿಸಬೇಕು ಅಂತ ಇದೆ. ಆಧಾರ್ ಸಂಖ್ಯೆ ನಮೂದಿಸಿದ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ನೀವು ನಮೂದು ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದಾಗ ಎಲ್ಲರ ಸದಸ್ಯರ ಮಾಹಿತಿ ಅಲ್ಲಿ ಫೆಚ್ ಆಗೋದಿಲ್ಲ. ಆವಾಗ ನೀವು ಮ್ಯಾನ್ಯಲ್ ಆಗಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಮಕ್ಕಳ ಬ್ಯಾಂಕ್ ಖಾತೆ ವಿವರ ಸೇರಿಸಲಿಕ್ಕೆ ಆಯ್ಕೆ ನೀಡಿರುವುದಿಲ್ಲ. ಹೌದು, ಅಲ್ಲಿ ನೀಡಿಲ್ಲ. ಸಂಜೆ 6:30 ನಂತರ ಗಣತಿ ಕಾರ್ಯ ಮಾಡಬಹುದೇ? ಇಲ್ಲ, ಖಂಡಿತವಾಗ್ಲೂ 6:30 ನಂತರ ಗಣತಿ ಕಾರ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ. ನಂತರ ಮೇಲ್ವಿಚಾರಕರು ಗಣತಿದಾರ 100% ಸರ್ವೆ ಮಾಡಲಿಕ್ಕೆ ಅವಕಾಶ ಇದೆಯೇ? ಕ್ರಾಸ್ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆಯೇ? ಕೈಪಿಡಿ ಪುಟ ಸಂಖ್ಯೆ 8-9ರಲ್ಲಿರುವಂತೆ ಪ್ಯಾರಾ ಸಂಖ್ಯೆ 1.11ರಲ್ಲಿರುವಂತೆ ವಿವರಿಸಿದಂತೆ ಪ್ರಕಾರ ಮೇಲ್ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಜಮೀನು ಹೊಂದಿರುವ ವಿವರಗಳ ಭಾಗ ಸಾಕಷ್ಟು ಮಾಹಿತಿಯಿಂದ ಕೂಡಿದೆ. ಅದನ್ನು ಸರಳೀಕರಣಗೊಳಿಸಬಹುದೇ? ಸರಳೀಕರಣಗೊಳಿಸಿದ ಮಾಹಿತಿಯನ್ನೇ ನಾವು ಪಡೆಯಲಾಗ್ತಾ ಇದೆ. 100 ಪರಿಶಿಷ್ಟ ಜಾತಿ ಮನೆಗಳಿಗಿಂತ ಹೆಚ್ಚಿನ ಮನೆಗಳಿದ್ದಲ್ಲಿ ಹೆಚ್ಚಿನ ಸಮೀಕ್ಷೆದಾರರನ್ನು ನೇಮಿಸಿಕೊಳ್ಳಬಹುದೇ? ಖಂಡಿತ ಇಲ್ಲ. ನಿಮ್ಮ ಏನು ಮತಗಟ್ಟೆ ಇದೆ ಆ ಮತಗಟ್ಟೆಗೆ ಅನುಗುಣವಾಗಿ ಒಬ್ಬರಿಗೆ ಅವಕಾಶ ಇರುತ್ತೆ. ಅದರ ಪ್ರಕಾರ ನೀವು ಸಮೀಕ್ಷೆನ ಮಾಡಬೇಕಾಗುತ್ತೆ.
ಸಮೀಕ್ಷೆದಾರರಿಗೆ, ಮೇಲ್ವಿಚಾರಕರಿಗೆ, ತಾಲೂಕು ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಗಳು, ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಿಕ್ಕೆ ಗೌರವಧನ ಪಾವತಿ ಬಗ್ಗೆ ಅಂತ ಇದೆ. ಅದು ಸರ್ಕಾರದ ಮಟ್ಟದಲ್ಲಿ ಇನ್ನೂ ತೀರ್ಮಾನವಾಗಿಲ್ಲ. ತೀರ್ಮಾನ ಆದ ನಂತರ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ರೆ ಅಂತಹ ಕುಟುಂಬದ ಸದಸ್ಯರುಗಳು ಸಮೀಕ್ಷೆ ನಡೆಸುವ ಬಗ್ಗೆ ಹೇಗೆ? ಪಡಿತರ ಚೀಟಿವಾರು ನೀವು ಪ್ರತ್ಯೇಕವಾಗಿ ಅವನ್ನ ಪ್ರತ್ಯೇಕವಾಗಿ ಕುಟುಂಬ ಅಂತೇಳಿ ಪರಿಗಣನೆ ಮಾಡಿ ಸಮೀಕ್ಷೆಯನ್ನು ನಡೆಸಬೇಕಾಗುತ್ತೆ. ಒಂದು ಕುಟುಂಬದ ಸದಸ್ಯರ ಹೆಸರು ಚುನಾವಣಾ ಪಟ್ಟಿಯಲ್ಲಿ ಬೇರೆ ಕುಟುಂಬದ ಸದಸ್ಯರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದರೆ ಯಾವ ರೀತಿಯಲ್ಲಿ ಪರಿಗಣಿಸಬೇಕು? ಮತದಾರ ಪಟ್ಟಿಯನ್ನ ಮನೆ ಗುರುತಿಸುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇಲ್ಲಿ ಸಮೀಕ್ಷೆಗೆ ಅದು ಅನ್ವಯವಾಗೋದಿಲ್ಲ. ಅದಕ್ಕೆ ಹಾಗಾಗಿ ನೀವು ಪಡಿತರ ಚೀಟಿವಾರು ನೀವು ಆ ಒಂದು ಮನೆಯ ಸಮೀಕ್ಷೆಯನ್ನು ನೀವು ಮಾಡಿ. ಲೈನ್ ಮನೆಗಳಲ್ಲಿ ವಾಸವಿರುವಂತಹ ಇತರೆ ರಾಜ್ಯದ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಎಂದು ಪರಿಗಣಿಸಬಹುದೇ? ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 42 ಪ್ರಶ್ನೆಗಳು ಓಪನ್ ಆಗುವ ವ್ಯವಸ್ಥೆಯನ್ನು ದಯಮಾಡಿ ಕಲ್ಪಿಸಿಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಆಫ್ಲೈನ್ನಲ್ಲೂ ಸಹಿತ ಈ ಒಂದು ಆ್ಯಪ್ ವರ್ಕ್ ಆಗುತ್ತೆ. ಹಾಗಾಗಿ ನೀವು ಆನ್ಲೈನ್ ಇದ್ದೇ ಇರ್ತಕ್ಕಂತಹ ಸಂದರ್ಭಗಳಲ್ಲಿ, ಸ್ಥಳಗಳಲ್ಲಿ ಸಹಿತ ನೀವು ಆಫ್ಲೈನಲ್ಲಿ ಕೂಡ ಅದನ್ನು ಅಲ್ಲಿ ಫಿಲಪ್ ಮಾಡಿ, ಅದು ಆನ್ಲೈನ್ ಇರ್ತಕ್ಕಂಥ ಪ್ರದೇಶಕ್ಕೆ ಬಂದ ತಕ್ಷಣವೇ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿ ಅದು ಸೇವ್ ಆಗುತ್ತೆ. ಡೋಂಟ್ ವರಿ. ಶಾಲಾ ವಿಧ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ 3 ವಿಧಗಳನ್ನು ನಮೂದಿಸಲಿಕ್ಕೆ ಅವಕಾಶ ನೀಡುವುದು. ಹೌದು, ಐಪಿಡಿಪುಡಿ ಸಂಖ್ಯೆ ಅದರಲ್ಲಿ ಸುಮಾರು ಮಾಹಿತಿ ಇದೆ, ಅದನ್ನು ನೋಡ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮೂದಿಸಬೇಕು? ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೆಚ್ಚು ಸಾಲ ಮಾಡಿದರೆ ಅಲ್ಲಿ ಬಹು ಆಯ್ಕೆ ಇದೆ, ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. 17ರಿಂದ 40 ವರ್ಷದವರು ಶಿಕ್ಷಣ ಮುಂದುವರಿಸಲಿಕ್ಕೆ ಕಾರಣ ನಮೂದಿಸಲು ಕನಿಷ್ಠ ಯಾವ ಹಂತದ ನಂತರ ಡಿಸ್ಕಂಟಿನ್ಯೂಡ್ ಎಂದು ಪರಿಗಣಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ವಿವರಣೆ ಹೇಳಿ ಅಂತಿದ್ದಾರೆ. 17 ವರ್ಷ ಪೂರ್ತಿಯಾದ ನಂತರ ಶಾಲೆಯನ್ನು ಬಿಟ್ಟರೆ ಅದಕ್ಕೆ ಕಾರಣವನ್ನು ಸೂಚಿಸಬೇಕು. ಮೊಬೈಲ್ ಆ್ಯಪ್ನಲ್ಲಿ ಧರ್ಮ ನಮೂದು ಮಾಡಲು ಯಾವುದೇ ಅವಕಾಶ ಇರೋದಿಲ್ಲ. ಆದರೆ ಕೆಲ ಕುಟುಂಬಗಳು ಇತರೆ ಧರ್ಮಕ್ಕೆ ಪರಿವರ್ತನೆಗೊಂಡಿದ್ದರೆ ಇಂತಹ ಕುಟುಂಬಗಳನ್ನು ನಾನ್ ಶೆಡ್ಯೂಲ್ ಫ್ಯಾಮಿಲಿ ಕ್ಯಾಸ್ಟ್ ಎಂದು ನಾವು ಪರಿಗಣಿಸಬಹುದೇ? ಇಲ್ಲ, ಆ ಥರ ಏನಿಲ್ಲ. ಅಲ್ಲಿ ಅವ್ರ ಮೂಲ ಜಾತಿ ಯಾವುದಿದೆಯೋ SC ಅಂತ ಪರಿಶಿಷ್ಟ ಜಾತಿ ಆಗಿದ್ರೆ ಪರಿಶಿಷ್ಟ ಜಾತಿಯನ್ನು ಎಂಟ್ರಿ ಮಾಡಿ. ಯಾವುದೇ ಧರ್ಮ ಅದು ಅವಕಾಶ ಇಲ್ಲಿ ಇಲ್ಲ ಸ್ನೇಹಿತರೆ. ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ, ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆ ಇಲ್ಲದೇ ಇದ್ದಲ್ಲಿ ಏನು ಮಾಡಬೇಕು? ಕುಟುಂಬದ ಸದಸ್ಯರೇ ಮಾಹಿತಿಯನ್ನು ಒದಗಿಸುವುದು ಕಡ್ಡಾಯ. ಹಾಗಾಗಿ ಆ ಸದಸ್ಯರಿಂದ ಮಾಹಿತಿಯನ್ನು ಪಡ್ಕೊಂಡು ದಾಖಲಾತಿ ಪಡ್ಕೊಂಡು ನೀವು ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಅಲ್ಲಿ ಇತರೆ ಸಂಬಂಧಿಗಳಿಂದ ಮಾಹಿತಿಯನ್ನು ಪಡೆಯಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಕುಟುಂಬದ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯ ಹೆಸರನ್ನು ಡಿಲೀಟ್ ಮಾಡಿದಾಗ್ಯೂ ಮೊಬೈಲ್ ಆ್ಯಪ್ನಲ್ಲಿ ಮುಂದಿನ ವಿವರಗಳನ್ನು ನಮೂದಿಸುವಂತೆ ಕೇಳುತ್ತಿರುವುದು ಸರಿಪಡಿಸಬೇಕಾಗುತ್ತದೆ. ಇಲ್ಲಿ ಅದನ್ನ ಆಲ್ರೆಡಿ ಸರಿಪಡಿಸ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಏನು ಚಿಂತೆ ಇಲ್ಲ. ಆ್ಯಪ್ನಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದಿರುವ ವಿವರಗಳನ್ನು ನಮೂದಿಸುವ ಬಗ್ಗೆ ಹೇಗೆ ಪರಿಶೀಲನೆ ಮಾಡಿ ನೀವು ಅದನ್ನು ಸೇರ್ಪಡೆ ಮಾಡಿ. ಒಂದು ಮನೆಯ ಸಮೀಕ್ಷೆಯನ್ನು ನಡೆಸುವ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇಲ್ಲದ ಆ ಮನೆಯ ಯಜಮಾನನು ನೀಡಿರುವ ಮಾಹಿತಿಯು ಸರಿಯಾಗಿರುತ್ತದೆ ಎಂಬುದಾಗಿ ಯಾವ ಆಧಾರದ ಮೇಲೆ ಸಮೀಕ್ಷೆ ನಡೆಸುವಿರಿ ಎಂದು ಸ್ಥಳೀಯರು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ಸಮುದಾಯದ ಮುಖಂಡರು ಪ್ರಶ್ನೆ ಮಾಡಿ ಗಲಾಟೆ ಮಾಡಿದರೆ ಏನು ಮಾಡಬೇಕು? ಇಲ್ಲಿ BPL, ಆಧಾರ್ ಕಾರ್ಡ್, ಜಾತಿ ಪ್ರಮಾಣಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಪಡ್ಕೊಂಡು ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ. ನಾವು ಸುಮ್ಮನೆ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಅವರಿಗೆ ಮನದಟ್ಟು ಮಾಡಿ ಅನವಶ್ಯಕವಾಗಿ ಚರ್ಚೆ ಮಾಡದೆ ಅವರ ಹತ್ರ ಗೊಂದಲ ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ. ಮನೆಯ ಯಜಮಾನನು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು? ಮಾಹಿತಿದಾರರು ಸಹಿ ಮಾಡಿರುವುದಿಲ್ಲ ಎಂದು ಸಮೀಕ್ಷೆದಾರರು ದೃಢೀಕರಣ ಮಾಡಿ ಅಪ್ಲೋಡ್ ಮಾಡಿ ಅಷ್ಟೇ. ಮತ್ತು ಜಾತಿಗಳಲ್ಲಿ ಒಡ್ಡರ ಉಪಜಾತಿಯನ್ನು ನಮೂದಿಸಬೇಕು. 101 ಜಾತಿಗಳ ಪಟ್ಟಿಯನ್ನು ಈಗ ಆಲ್ರೆಡಿ ನಿಮಗೆ ನೀಡಲಾಗಿದೆ. ಮಾಹಿತಿದಾರರು ನೀಡ್ತಕ್ಕಂಥ ಜಾತಿಯನ್ನು ನೀವು ನಮೂದು ಮಾಡಿ ಅಷ್ಟೇ. ಒಂದು ಕುಟುಂಬದಲ್ಲಿ 18 ವರ್ಷ ಒಳಪಟ್ಟ ಮಕ್ಕಳಷ್ಟೇ ವಾಸವಿದ್ದರೆ ಅದರಲ್ಲಿ ವಯೋಮಿತಿ ಆಧಾರದ ಮೇಲೆ ಯಾರು ಹಿರಿಯರಿರ್ತಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಿ. ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಹೊಂದಿದ್ದರೆ ಅವರನ್ನು ಸಮೀಕ್ಷೆಗೊಳಪಡಿಸುವುದು. ಕರ್ನಾಟಕ ರಾಜ್ಯದಲ್ಲಿ ನೋಂದಾವಣಿಯಾಗಿರುವಂತಹ ಆಧಾರ್ ಕಾರ್ಡ್ ವಿವರಗಳನ್ನು ಮಾತ್ರ ಪರಿಗಣಿಸಲಿಕ್ಕೆ ಅವಕಾಶ ಇದೆ. ಇದನ್ನು ಗಮನಿಸಿ. ನೆಕ್ಸ್ಟ್, ಫೋಟೋ ತೆಗೆಯಲಿಕ್ಕೆ ಅವರು ಅನುಮತಿ ನಿರಾಕರಣೆ ಮಾಡಿದರೆ ಏನು ಮಾಡಬೇಕು? ಮಾಹಿತಿದಾರ ಫೋಟೋ ತೆಗೆಯಲು ಒಪ್ಪಿಸುವುದು. ಒಂದು ವೇಳೆ ನಿರಾಕರಣೆ ಮಾಡಿದರೆ ಕಡ್ಡಾಯವಾಗಿ ಅವರ BPL ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಪ್ರಮಾಣಪತ್ರ ಇರುತ್ತೆ. ನಂತರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳಲ್ಲಿ ಒಂದು ಕುಟುಂಬ 2-3 ಸವಲತ್ತುಗಳನ್ನು ಪಡೆದಿದ್ದರೆ, ಉದಾಹರಣೆಗೆ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಗೃಹಲಕ್ಷ್ಮಿ ಯೋಜನೆ, ಇವುಗಳನ್ನು ನಾವು ಮೊಬೈಲ್ನಲ್ಲಿ ಆ್ಯಪ್ನಲ್ಲಿ ಹೇಗೆ ನಾವು ಎಂಟ್ರಿ ಮಾಡಬೇಕು, ಸೇರಿಸಬೇಕು ಅಂತ ಇದೆ. ಅಲ್ಲಿ ಬಹು ಆಯ್ಕೆಗೆ ಅವಕಾಶ ಇದೆ ಸ್ನೇಹಿತರೆ. ಅವರು ಎಷ್ಟು ಒಂದು ಸರ್ಕಾರದಿಂದ ಪಡೆದಂಥ ಸವಲತ್ತುಗಳಿದ್ದಾವೆ ಅವುಗಳನ್ನೆಲ್ಲವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇರುವಂತಹ ಕಾಲಮ್ಗಳಿಗೆ ವಿವರವನ್ನು ಭರ್ತಿ ಮಾಡುವಾಗ ಕನ್ನಡ ಅಕ್ಷರಗಳನ್ನು ಉಪಯೋಗಿಸಬಹುದೇ?
ಅಥವಾ ಕಡ್ಡಾಯವಾಗಿ ಇಂಗ್ಲಿಷ್ ಭಾಷೆನ ನಮೂದಿಸಬೇಕೆ ಅಂತ ಪ್ರಶ್ನೆ ಬರುತ್ತೆ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವಿವರಗಳನ್ನು ನಮೂದಿಸಲಿಕ್ಕೆ ಖಂಡಿತವಾಗಿ ಅವಕಾಶ ಇದೆ, ಹಾಗಾಗಿ ಎಂಟ್ರಿ ಮಾಡಬಹುದು. ಮದುವೆಯಾದ ಅಭ್ಯರ್ಥಿಗಳ ಹೆಸರನ್ನು ಡಿಲೀಟ್ ಮಾಡುವ ಅವಕಾಶ ಇದೆಯೇ? ಎಸ್, ಖಂಡಿತವಾಗ್ಲೂ ಅವಾಗಲೇ ನಾವು ಹೇಳಿದ್ವಿ, ಡಿಲೀಟ್ ಮಾಡಲಿಕ್ಕೆ ಆಪ್ಷನ್ ಇದೆ. ಸಮೀಕ್ಷೆ ಸಮಯದಲ್ಲಿ ಬೇಡ ಜಂಗಮ ಸಮುದಾಯದವರು ಪರಿಶಿಷ್ಟ ಜಾತಿ ಎಂದು ನಮೂದಿಸಲು ಒತ್ತಾಯ ಮಾಡಿದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಶ್ನೆ ಬರುತ್ತೆ. ಜಾತಿ ಪ್ರಮಾಣ ಪತ್ರ ಆಧಾರದ ಮೇಲೆ ಏನು ನಾವು ಸಮೀಕ್ಷೆಯನ್ನು ನಡೆಸಬೇಕಾಗುತ್ತೆ. ತಹಶೀಲ್ದಾರ್ ಅವರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಅದರ ಆಧಾರದ ಮೇಲೆ ನೀವು ಏನು ಮಾಡಬೇಕಾಗತ್ತೆ, ಜಾತಿಯನ್ನು ನಮೂದು ಮಾಡಿ. ಇಷ್ಟು ಇನ್ನೂ ಹಲವಾರು ಪ್ರಶ್ನೆಗಳಿಗೆ ನೀವು ನಮ್ಮ ಚಾಟ್ ಬಾಕ್ಸಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತವಾಗ್ಲೂ ಉತ್ತರ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದುವರೆಗೂ ನಿಮ್ಮ ಸಮೀಕ್ಷೆ ಯಶಸ್ವಿಯಾಗಲಿ ಅಂತೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.